ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಆತ್ಮೀಯ ಎಲ್ಲ ಸ್ನೇಹಿತರೆ, ಇವತ್ತು ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘದ ಸ್ನೇಹಿತರು ಹಾಗೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಆಚರಣೆ ಮಾಡಿದಂತೆ ಈ ವರ್ಷವೂ ಕೂಡ ಆಚರಣೆಯನ್ನು ತಾವು ಮಾಡಿದ್ದೀರಾ. ಸಾಕಷ್ಟು ಕಷ್ಟಪಟ್ಟು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇವೆ. ಅವಕಾಶಗಳು ನಮಗೇನು ಹಾಗೆ ಹುಡುಕೊಂಬರಲಿಲ್ಲ, ನಿರಂತರ ಪ್ರಯತ್ನ ಇತ್ತು. ಪ್ರಯತ್ನ ಮಾಡ್ತಾ ಇದ್ವಿ, ಅವಕಾಶಗಳು ಹುಡುಕೊಂಬಂತು. ಕಷ್ಟಪಟ್ಟೆ ಎಲ್ಲ ಬೆನಿಫಿಟ್ಗಳನ್ನು ತೆಗೆದುಕೊಂಡಿರೋದು. ನಾವು ಕೂಡ ಅಷ್ಟೇ, ವಯಸ್ಸು ಚಿಕ್ಕದಿರ್ಬೋದು, ಚಿಕ್ಕ ವಯಸ್ಸಿನಿಂದ ಹೋರಾಟಗಳನ್ನ ಮಾಡಿದಂಥ ಪರಿಣಾಮವಾಗಿ ಇವತ್ತು ನಾವು ಈ ಹಂತದವರೆಗೆ ಬರಲಿಕ್ಕೆ ಕೂಡ ಸಾಧ್ಯ ಆಯಿತು. ಶಿವಮೊಗ್ಗ ಜಿಲ್ಲೆನಲ್ಲಿ ಒಂದು ಜಿಲ್ಲಾಧ್ಯಕ್ಷ ಆಗೋದು ಕೂಡ ಒಂದು ದೊಡ್ಡ ಸವಾಲೆ. ನಿಮಗೆಲ್ಲ ಕೂಡ ಗೊತ್ತಿದೆ, ಎಲ್ಲ ವರ್ಷನೂ ಅದೇ ಸವಾಲೆ. ಬಟ್ ಏನಂತ ಹೇಳಿದ್ರೆ, ದೇವ್ರು ನಮ್ಮ ಕಡೆ ಇದ್ದ, ನೌಕರು ನಮ್ಮ ಕಡೆ ಇದ್ರು. ಎಂಥ ಘಟಾನುಘಟಿಗಳ ಚುನಾವಣೆಗಳು ಬಂದರೂ ಕೂಡ ಸಾಮಾನ್ಯ ನೌಕರನ್ನು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳೆಸ್ತೋದಕ್ಕೆ ಶಿವಮೊಗ್ಗನೇ ಉದಾಹರಣೆ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಬಹುಶಃ 31ನೇ ವಯಸ್ಸಿಗೆ ಜಿಲ್ಲಾಧ್ಯಕ್ಷನಾದಾಗಲೂ ಕೂಡ ಯಾರೂ ಕೂಡ ನನಗೆ ಬ್ಯಾಕ್ ಬೋನ್ ಇರಲಿಲ್ಲ. ಚುನಾವಣೆಗೆ ನೀವು ನಿಂತ್ಕೊಳ್ಬಾರ್ದು, ನೀವು ಬೇರೆ ಫೀಲ್ಡಲ್ಲಿ ಕೆಲಸ ಮಾಡಿ ಅನ್ನೋಂಥ ಒತ್ತಡಗಳು, ರಾಜಕೀಯ ಒತ್ತಡಗಳು ಬಂದು 2013ರಲ್ಲಿ ನಾನು ಚುನಾವಣೆಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಪೊಲಿಟಿಕಲ್ ಪ್ರೆಷರ್ಗಳು. ಬಹುಶಃ ಇವತ್ತೇನು ನನ್ನ ಜೊತೆ ಚೆನ್ನಾಗಿರುವಂಥ ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರೂ ಕೂಡ ನನ್ನ ವಿರೋಧಿಸ್ತಂಥವ್ರು. ಬಹುಶಃ ನೀವು ಆಗಬಾರ್ದು, ಒಂದು ಸಿಸ್ಟಮ್, ನಾವು ಎಲೆಕ್ಷನ್ ಹೆಂಗೆ ಅಂದರೆ ನಾನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಟೀಮ್ ಸೆಟಪ್ ಆಗಿತ್ತು. ಆ ವ್ಯವಸ್ಥೆ ವಿರುದ್ಧ ನನ್ನಂಥ ಒಬ್ಬ ಯುವ ಹುಡುಗನ್ನ ಎಲ್ಲರೂ ಕೂಡ ಆಯ್ಕೆಯನ್ನು ಮಾಡಿ ಆ ಒಂದು ವ್ಯವಸ್ಥೆಗೆ ಉತ್ತರ ಕೊಡುವಂಥ ಕೆಲಸ ಮಾಡಿದ್ರು 13ರಲ್ಲಿ. ಅದಾದ್ಮೇಲೆ 19ರಲ್ಲೂ ಕೂಡ ಮತ್ತೆ ಆ 5 ವರ್ಷ ಚೆನ್ನಾಗಿ ಕೆಲಸ ಮಾಡಿದಂಥ ಪರಿಣಾಮವಾಗಿ ಮತ್ತೆ ನನಗೆ ಅವಕಾಶಗಳು ಕೂಡ ಸಿಕ್ತು. ಹಾಗಾಗಿ ಆ ಅವಕಾಶ ಸಿಕ್ಕಾಗ ಯಾವತ್ತೂ ಕೂಡ ನಾವು ಹಿಂದೆ ತಿರುಗಿ ನೋಡಲಿಲ್ಲ. ನಿರಂತರವಾಗಿ 13 ಮತ್ತು 19ರಲ್ಲಿ ಚುನಾವಣೆಯಲ್ಲಿ 2 ಬಾರಿ ಕೂಡ ಶಿವಮೊಗ್ಗದಿಂದ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ವಿ. ಶಿವಮೊಗ್ಗದಲ್ಲಿ ನೌಕರರಿಗೆ ಒಂದು ಬ್ಯಾಂಕು, ಒಂದು ಹೌಸಿಂಗ್ ಸೊಸೈಟಿಯನ್ನ ಪ್ರಾರಂಭ ಮಾಡಿ ಸಾಕಷ್ಟು ಅನುಕೂಲಗಳನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಅದರಿಂದ ನೋವುಗಳನ್ನು ಕೂಡ ನಾವು ಅನುಭವಿಸಿದ್ದೇವೆ. ಸಾಕಷ್ಟು ನಮ್ಮ ಮೇಲೆ ಆರೋಪಗಳು, ಅದು ಇದು ಏನೇನು ಬಂದರೂ ಕೂಡ ಎಲ್ಲ ಆರೋಪಗಳನ್ನು ಕೂಡ ಅತ್ಯಂತ ಸಮರ್ಥವಾಗಿ ಕೂಡ ನಾವು ನಿರ್ವಹಿಸಿದ್ದೇವೆ. ಹೇಗೆ ಎಲೆಕ್ಷನ್ ಅಂದ್ರೆ, ನಾನು 2019ರಲ್ಲಿ ರಾಜ್ಯ ಚುನಾವಣೆಗೂ ಸ್ಪರ್ಧೆ ಮಾಡಿದಾಗ ನಮ್ಮ ಮನೆಯವರು ಕೂಡ ಇದ್ದಾರೆ, ಒಂದು ರಿಜಿಸ್ಟರ್ ಪೋಸ್ಟ್ ನಮ್ಮ ಮನೆಗೆ ಬರ್ತದೆ. ನೀವೇನಾದ್ರೂ പക്ഷെ ನಮ್ಮ ಹಾಸನದ ಲೀಡರ್ಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಹಾಗೆಲ್ಲ ನೋಡ್ಬೇಕಲ್ಲ ಎಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ, ಒಂದು 100 ಜನ ರೌಡಿಗಳು. ಈ ಸಲ ಎಲೆಕ್ಷನ್ ಲಾಸ್ಟ್ ಟೈಮ್ ಹಂಗಿರ್ಲಿಲ್ಲ. ಆ ಥರದಲ್ಲಿ ಒಂದು ಪ್ರಬಲವಾಗಿರುವಂತ ಒಂದು ಶಕ್ತಿಯಲ್ಲಿ ಕೆಲಸವನ್ನ ಯಾವಾಗಲೂ ಕೂಡ ಮಾಡ್ತದೆ. ನನ್ನಂತ ಸಾಮಾನ್ಯ ವ್ಯಕ್ತಿಯಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. 2019 ಚುನಾವಣೆಗೆ ಫಸ್ಟ್ ಟೈಮ್ ನಿಂತಾಗ ಒಂದು ರಿಜಿಸ್ಟರ್ ಪೋಸ್ಟ್ ನಮ್ಮ ಮನೆಗೆ ಬರುತ್ತೆ. ನೀವೇನಾದ್ರೂ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಕುಟುಂಬವನ್ನ ಜೀವ ಸಹಿತ ಉಳಿಸಲ್ಲ ಅಂತ ಹೇಳಿ ಒಂದು ರಿಜಿಸ್ಟರ್ ಪೋಸ್ಟ್ ನಮ್ಮ ಮನೆಗೆ ಬರುತ್ತೆ. ನಾನು ಬೆಂಗಳೂರಿನಲ್ಲಿ ಇರ್ತೀನಿ, ನಮ್ಮ ಮನೇಲಿ ನಮ್ಮ ಮನೆಯವರು, ನಮ್ಮಮ್ಮ ಎಲ್ಲ ರೀಡ್ ಮಾಡ್ತಾರೆ. ನೀವು ಎಲೆಕ್ಷನ್ಗೆ ನಿಲ್ಲಕ್ಕೆ ಹೋಗ್ಬಿಡ್ರಿ, ಇಷ್ಟೆಲ್ಲ ಪ್ರೆಷರ್ ಇದೆ, ಜೀವನ ಮುಖ್ಯ ರೀ ಅಂತೇಳಿ ಬಹಳ ನನಗೆ ಪ್ರೆಷರ್ ಮಾಡ್ತಾರೆ. ಬಹುಶಃ ಆ ಪ್ರೆಷರ್ ಅನ್ನ ಹೆಂಗ್ ಫೇಸ್ ಮಾಡ್ತೀನಿ ಅಂದ್ರೆ, ಅದ್ ಬೇಕಾದ ಬರಲಿ ನೋಡೋಣ, ಇದು ಒಂದು ಹಾಕ್ಬಿಡ್ಲಿ ಅಂತ ಚಾಲೆಂಜ್ ಆಗಿ ನಿಂತ್ಕೊಂಡು ನಾ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಫೇಸ್ ಮಾಡಿ ನಾವು ಬರ್ತೇವೆ. ಬಹುಶಃ ಈ ತರದ ಒಂದು ಥ್ರೆಟ್, ರೌಡಿ ಎಲಿಮೆಂಟ್ಸ್ಗಳು ಈ ತರದ್ ಬಂದ್ರೆ ಯಾವ ಫ್ಯಾಮಿಲಿನೂ ಕೂಡ ಮುಂದೋಗ್ಲಿಕ್ಕೆ ಆಗಲ್ಲ. ಲಿಟ್ರಲಿ ನಾವೇ ಕೂಡ ಸುಸ್ತಾಗಿ ಹೋಗ್ಬಿಡ್ತೀವಿ. ಆದ್ರೆ ನನಗೊಂದು ಧೈರ್ಯ, ಬೇಕಾದ ಬರಲಿ ಫೇಸ್ ಮಾಡೋಣ, ಯಾವುದಕ್ಕೂ ಎದುರ್ಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನೊಂದು ಪ್ರಿನ್ಸಿಪಲ್. ಬಹುಶಃ ಆ ಎಲೆಕ್ಷನ್ ಅಲ್ಲಿ ಹಂಗಾಯ್ತು, ಒತ್ತಡಗಳು ಅದೆಲ್ಲ ಆಯ್ತು. ಈ ಎಲೆಕ್ಷನ್ ಹಾಗೆ ಆಯ್ತು. ಇಡೀ ಸರ್ಕಾರ ವ್ಯವಸ್ಥೆಗಳು ಏನೇನೋ ಎಲ್ಲ ನಮ್ಮ ವಿರುದ್ಧ ಎಲ್ಲ ಷಡ್ಯಂತ್ರ ಮಾಡಿದ್ರು. ನಮ್ಮ ಶಿವಮೊಗ್ಗದಿಂದ ಒಳ ಜನ ಸ್ನೇಹಿತರುಗಳೆಲ್ಲ ಬಂದಿದ್ರು. ನಾವು ಒಳಗಡೆ ಕ್ಯಾನ್ವಸ್ ಅಲ್ಲಿ ಇದೆ, ಹೊರಗಡೆ ಆ ಸಿಸ್ಟಮ್ ಎಲ್ಲ ನೋಡಿದ್ರೆ ಷಡಾಕ್ಷರರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣಗಳು ನಿರ್ಮಾಣ ಆಗಿತ್ತು. ಬಹುಶಃ ವಾಸ್ತವತೆ ಕೂಡ ಹಾಗೆ ಇತ್ತು.
ಬಟ್ ದೇವರು ಭಗವಂತ ನಾವು ಮಾಡಿರುವಂತ ಕೆಲಸಗಳನ್ನ ಯೋಚನೆ ಮಾಡಿದಾಗ ಬಹುಶಃ ಸಿದ್ಧಗಂಗಾ ಶ್ರೀಗಳು ಹೇಳಿದ್ರು, ಸುತ್ತೂರು ಶ್ರೀಗಳು ಒಂದ್ ಕಡೆ ಹೇಳಿದ್ರು, ಷಡಾಕ್ಷರಿ ನೀನ್ ಗೆದ್ದಿಲ್ಲ, ನೀನ್ ಮಾಡಿರೋ ಕೆಲಸ ಸೇವೆ ಮಾತ್ರ ಗೆದ್ದಿದೆ ಅನ್ನುವಂಥದ್ದನ್ನ ಬಹಳ ಕಡೆ ಕೂಡ ಹೇಳಿದ್ರು. ಯಾಕಂದ್ರೆ ಅಧಿಕಾರ, ಹಣಬಲ, ತೋಳ್ಬಲ, ರಾಜಕೀಯ ವ್ಯವಸ್ಥೆಗಳು, ಯಾಕಂದ್ರೆ ನಾನು 13 ಎಲೆಕ್ಷನ್ ಕೂಡ ಶಿವಮೊಗ್ಗದಲ್ಲಿ ಫೇಸ್ ಮಾಡಿದೆ. ಸೇಮ್ ಸಿಸ್ಟಮ್. ಮತ್ತೆ 19ರಲ್ಲೂ ಕೂಡ 24ರಲ್ಲೂ ಕೂಡ ಅದೇ ಸಿಸ್ಟಮ್ ಅನ್ನ ನಾನು ಫೇಸ್ ಮಾಡ್ಲಿಕ್ಕೆ ನೋಡಿದೆ. ಬಹುಶಃ ಯಾವುದೇ ವ್ಯವಸ್ಥೆಗಳು ಏನೇ ಕೆಲಸ ಮಾಡ್ಲಿ, ಆ ಏನೇ ಕೆಲಸ ಮಾಡಿದ್ರು ಕೂಡ ನನಗೊಂದು ವಿಲ್ ಪವರ್ ಅನ್ನೋದಿದೆ. ಅದು ಏನೇ ಬರಲಿ ಫೇಸ್ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ಅನೇಕ ನಮ್ಮ ಮೇಲೆ ಕೇಸಸ್ಗಳು, FIRsಗಳು, ಅದು ಇದು ಏನೇನೋ ಆಗ್ತಿದೆ. ಬಹುಶಃ ಏನೇ ಮಾಡಿದ್ರು ಕೂಡ ಭಗವಂತ ನಮ್ಮ ನೌಕರು ನನ್ನ ಜೊತೆ ಇದ್ದಾರೆ. ಇವತ್ತಿಗೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಕಾರಣ ಇಷ್ಟೇ, ನಾನು ಏನೇ ಮಾಡಿದ್ರು ಕೂಡ ಕಾನೂನು ಪ್ರಕಾರ ಮಾಡ್ತೇನೆ, ಸಿಸ್ಟಮೆಟಿಕ್ ಆಗಿ ಮಾಡ್ತೇನೆ, ಪಾರದರ್ಶಕವಾಗಿ ಮಾಡ್ತೇನೆ. ಬಹುಶಃ 2013ರಲ್ಲಿ ಇರ್ಬೋದು, 8ರಲ್ಲಿ ಇರ್ಬೋದು, 19ರಲ್ಲಿ ಇರ್ಬೋದು, 24ರ ಅವಧಿನಲ್ಲಿ ಇರ್ಬೋದು, ಈ ಎಲ್ಲ ಅವಧಿನಲ್ಲೂ ಕೂಡ ನಿರಂತರವಾಗಿ ನನಗೆ ಆಶೀರ್ವಾದವನ್ನು ಮಾಡಿರುವಂತ ಕಾರಣಕ್ಕಾಗಿ ಈ ಸಂಘಟನೆಯಲ್ಲಿ ಇಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ನಾನು ಕೂಡ ಈ ಸಲದ ಚುನಾವಣೆಯಿಂದ ಸಾಕು, ಈ ಸಲ ಸಾಕು, ಒಂದೇ ಟರ್ಮ್ ಸ್ಟೇಟ್ ಪ್ರೆಸಿಡೆಂಟ್ ಸಾಕು ಅಂತ ಹೇಳಿ ಸುಮ್ಮನಾಗಿದೆ. ಆದ್ರೆ ನಮ್ಮೆಲ್ಲ ಸ್ನೇಹಿತರು ಕೂಡ ಇನ್ನೊಮ್ಮೆ ನಿಂತ್ಕೊಳ್ಳಿ, ಬಹಳಷ್ಟು ಕೆಲಸ ಮಾಡೋದಿದೆ, ನೌಕರ ಸಮಸ್ಯೆಗಳಿದೆ, ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ನಾನು ಮತ್ತೆ ಚುನಾವಣೆಗೆ ನಿಂತೆ. ಆ ಚುನಾವಣೆ ನೋಡಿದಾಗ ಅನ್ನಿಸ್ತು, ಸಾಮಾನ್ಯ ನೌಕರ ಏನಾದ್ರೂ ಕೂಡ ಚುನಾವಣೆಯಲ್ಲಿ ನಿಂತ್ರೆ ಅವನೇನೂ ಇಲ್ಲ, ಅವ್ನ ಡೆಡ್ ಬಾಡಿ ಕೂಡ ವಾಪಸ್ ಬರ್ತಾ ಇರಲಿಲ್ಲ. ಅಷ್ಟು ಕ್ರಿಟಿಕಲ್ ಎಲೆಕ್ಷನ್. ಡೆಮೋಕ್ರಸಿ ಇದೆಯಾ ಇಲ್ವಾ ಏನೇನು ಕೂಡ ಅರ್ಥ ಆಗೋದಿಲ್ಲ. ಒಂದು ಯಾವ ತರದಲ್ಲಿ ಚುನಾವಣೆಗಳು ನಡೀತಾ ಇದೆ ಅಂದ್ರೆ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾವೆಲ್ಲ ಫಿಲಮ್ ಅಲ್ಲಿ ನೋಡ್ತೀವಲ್ಲ, ಸೇಮ್ ಫಿಲಮ್ ಸ್ಟೋರಿನೇ. ನಾನೇನಾದ್ರೂ ಟೈಮ್ ಫ್ರೀ ಇದ್ರೆ, ಪ್ರೊಡ್ಯೂಸರ್ ದುಡ್ಡು ಗಿಡ್ ಚೆನ್ನಾಗಿದ್ರೆ ಒಂದು ಒಳ್ಳೆ ಫಿಲಮ್ ಅನ್ನ ನಾನು ತೆಗಿಬೋದಿತ್ತು. ಬಸ್ ಅಡ್ಡ ಹಾಕೋದು, ಅಲ್ಲೋ ಪೊಲೀಸ್ ಬರೋದು, ಸಿಸ್ಟಮ್ ಬರೋದು, ನೀನ್ ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋದು, ಓಟ್ ಹಾಕ್ಲಿಲ್ಲ ಅಂದ್ರೆ ನೀನ್ ಟ್ರಾನ್ಸ್ಫರ್ ಅಂತ ಹೇಳೋದು, ಇಷ್ಟೆಲ್ಲ ಒತ್ತಡಗಳನ್ನ ಮಾಡುವಂಥದ್ದು. ಎಷ್ಟೆಲ್ಲ ಅಂದ್ರೆ ಜನಪ್ರತಿನಿಧಿಗಳೇ ಫೀಲ್ಡ್ಗಿಳಿದು ಕೆಲಸವನ್ನ ಮಾಡಿದ್ರು. ಆ ಪ್ರತಿಫಲವಾಗಿ ಆ ಎಲ್ಲ ನೌಕರು ಕೂಡ ನಮ್ಗೆ ಆಶೀರ್ವಾದವನ್ನ ಮಾಡಿದ್ದನ್ನ ನೋಡಿದ್ರೆ ಬಹುಶಃ ನನ್ಗನ್ಸುತ್ತೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ನೆನಪ, ಈ ಒತ್ತಡದಲ್ಲೂ ಕೂಡ ನಾನು ಗೆದ್ದಿದ್ದೇನೆ ಅಂತ ಹೇಳಿದ್ರೆ ಅದು ನಿಜವಾದ ನೌಕರ ಗೆಲುವು ಅಂತ ಹೇಳಿ ಬಹಳ ಕಡೆ ನಾನು ಎಕ್ಸ್ಪ್ರೆಸ್ ಅನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಸೊ ಹೀಗೆ ಸಂಘಟನೆ ಕೂಡ ಅವಕಾಶಗಳನ್ನು ಕೊಡ್ತು. ಇದಾದ ನಂತರದಲ್ಲಿ ಸಾಕಷ್ಟು ನಿಮ್ಗೆ ಗೊತ್ತಿದೆ, ಅದು ಇದು ಇತ್ತೀಚೆಗೆಲ್ಲ ಶಿವಮೊಗ್ಗದಲ್ಲಿ ಅದು ಇದು ಏನೇನೋ ಪೇಪರ್ಗಳಲ್ಲೂ ಅಷ್ಟೇ ತುಂಬಾ ನಮಗೆ ತುಂಬಾ ಪಾಸಿಟಿವ್ ಆಗಿರ್ತಾರೆ. ಅದು ಇದು ಷಡಾಕ್ಷರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಲೋಕಾಯುಕ್ತ ಕೇಸು, ಅದೇನೋ ಮಣ್ಣು, ಅದು ಇದು ಏನೂ ಸಂಬಂಧ ಇಲ್ಲ. ಸುಮ್ಮನೆ ಷಡಾಕ್ಷರಿಗೆ ಒಂದು ಟ್ರಾನ್ಸ್ಫರ್ ಶಿವಮೊಗ್ಗದಿಂದ ಮಾಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರು ಮಾಡಿದ್ರು. ಅದದ್ದೆಲ್ಲ ಒಳ್ಳೇದೇ ಆಯ್ತು. ಸೊ ಹಂಗಾಗ್ಬಿಟ್ರೆ ಷಡಾಕ್ಷರಿ ಇಡೀ ರಾಜ್ಯದಾದ್ಯಂತ ಸ್ಟ್ರೈಕ್ ಕಾಲ್ ಮಾಡಬೇಕು ಅಂತ ಎಲ್ಲ ನಾವೊಂದು 500-600 ಜನ ಬೆಂಗಳೂರಿನಲ್ಲಿ ಸೇರಿದ್ರು. ನಾನು ಹೇಳಿದೆ, ಷಡಾಕ್ಷರಿ ಟ್ರಾನ್ಸ್ಫರ್ ಆಗಿರೋದಪ್ಪ, ಸಂಘಕ್ಕಲ್ಲ. ಷಡಾಕ್ಷರಿಗೆ ಎಲ್ಲಿ ಟ್ರಾನ್ಸ್ಫರ್ ಆದ್ರೂ ಕೆಲಸ ಮಾಡ್ತಾರೆ, ಸಂಘಕ್ಕೆ ಅನ್ಯಾಯ ಆಯ್ತಾ, ಹೋರಾಟ ಮಾಡೋಣ. ನನಗೆ ಅನ್ಯಾಯ ಆಗಿದೆ, ನಾನು ಹೋರಾಟ ಮಾಡ್ತೀನಿ, ನಿಮ್ ಯಾರ ಸಹಕಾರಗಳು ಕೂಡ ಅಗತ್ಯ ಇಲ್ಲ ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ಆ ಹೋರಾಟದ ತೀರ್ಮಾನಕ್ಕೆ ನಾನು ವಿರೋಧವನ್ನ ವ್ಯಕ್ತಪಡಿಸಿ ನಮ್ಮೆಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷನ ವಾಪಸ್ ಮನೆಗೆ ಕಳಿಸಿದೆ. ಮತ್ತೆ ಯಾವುದೇ ವೈಯಕ್ತಿಕ ಬೆನಿಫಿಟ್ಸ್ ಗಳಿಗೆ ನಾನು ಸರ್ಕಾರದ ಹತ್ರ ಯಾವತ್ತೂ ಹೋಗಿಲ್ಲ. ಬಹುಶಃ ಇವತ್ತಿನ ಸರ್ಕಾರದಲ್ಲೂ ಅಷ್ಟೇ, ಯಾವ್ದಾದ್ರು ಟ್ರಾನ್ಸ್ಫರ್ ಮಾಡ್ಕೊಡಿ, ನನ್ಗೆ ಅನುಕೂಲ ಮಾಡ್ಕೊಡಿ, ನನಗಿಲ್ಲಿ ಚೆನ್ನಾಗಿದೆ, ಇವತ್ತಿನವರೆಗೆ ನಂದು ಕೇಳಿಲ್ಲ. ನನಗೆ ಬೇಕಾದರ ಪರವಾಗಿ ಕೂಡ ಲಾಬಿಯನ್ನ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಮುಖ್ಯಮಂತ್ರಿಗಳಿರಲಿ, ಯಾವುದೇ ಸಚಿವರಿರಲಿ, ಏನಾದ್ರೂ ಈ ತರದ ಬಿಸ್ನೆಸ್ ಸಿಸ್ಟಮ್ ಇಟ್ಕೊಂಡ್ರೆ ನಮ್ಮ ಸಂಘಟನೆ ಕೆಲಸಗಳಾಗೋದಿಲ್ಲ. ಹಾಗಾಗಿ ನಾನು ಕೂಡ ಆ ವಿಚಾರದಲ್ಲಿ ನಂದೇ ಆದ ಸ್ಟ್ಯಾಂಡ್ಸ್ಗಳನ್ನು ತೆಗೆದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನು ಹೇಳಿಕ್ ಬಯಸ್ತೇನೆ.